ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಛಾಯಾ ಗೌಡ ಡ್ಯಾನ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ತೊಗೊಂಡು ಬಂದಿರೋಂಥ ರೆಸಿಪಿ ಮಲ್ನಾಡ್ ಸ್ಟೈಲಲ್ಲಿ ಮಾಡುವಂಥ ತೊಂಡೆಕಾಯಿ ಮೆಣಸಿನ ಹುಳಿ ಅಂತ ಮಾಡ್ತಾರೆ. ಸೊ ಬ್ಯಾಚುಲರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ, ಈಸಿಯಾಗಿ ರೆಡಿ ಆಗುವಂಥ ರೆಸಿಪಿ ಇದು. ತೊಂಡೆಕಾಯಿ ಸಾಂಬಾರು ಇಷ್ಟಪಡೋವಂಥವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋವಂಥ ಈ ರೆಸಿಪಿನ ತೋರಿಸ್ಕೊಳ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು: ತೊಂಡೆಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಈರುಳ್ಳಿ ಸ್ವಲ್ಪ ತೊಗೊಬೇಕು, ಜಾಸ್ತಿ ಬೇಡ, ಸ್ವಲ್ಪ ಹುಣಸೆಹಣ್ಣು, ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಅರಿಶಿಣ. ಖಾರದ ಪುಡಿ ಧನಿಯಾ ಪುಡಿ ಯೂಸ್ ಮಾಡಲ್ಲ ಅಂದವರು ಡೈರೆಕ್ಟಾಗಿ ಮಟನ್ ಸಾಂಬಾರು ಪುಡಿನೇ ಯೂಸ್ ಮಾಡ್ಕೊಬೋದು. ಈ ಮಂಡ್ಯ ಸೈಡಲ್ಲಿ ಸಾಂಬಾರಿಗೆ ಯೂಸ್ ಮಾಡ್ತಾರಲ್ಲ ಅದನ್ನೇ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ನಾನು ತೊಂಡೆಕಾಯಿನ ಸ್ವಲ್ಪ ಜಜ್ಜಿ ಹಾಕೊಂತಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು, ಅರಿಶಿಣ ಮತ್ತು ಉಪ್ಪು ಸೇರಿಸಿ 2 ವಿಶಿಲ್ ಕೂಗಿಸ್ಕೊತಿದ್ದೀನಿ. 1 ವಿಶಿಲ್ ಕೂಗಿಸ್ಕೊಂಡ್ರೂ ಆಗುತ್ತೆ, ಅಥವಾ ನೀವು ನಾರ್ಮಲ್ ಪಾತ್ರೆ ಏನು ಬಳಸ್ತೀರಾ ಅದರಲ್ಲೇ ತೊಂಡೆಕಾಯಿನ ಬೇಯಿಸ್ಕೊಂಡ್ರೂ ಕೂಡ ಆಗುತ್ತೆ. ನೀವು ಒಂದ್ಸಲ ಈ ಸಾಂಬಾರನ್ನ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮತ್ತೆ ಪದೇ ಮಾಡ್ಕೊಂಡು ತಿಂತೀರಾ. ಸೊ ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಮಸಾಲೆ ಏನು ತೋರಿಸಿದ್ದೆ: ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಮತ್ತೆ ಹುಣಸೆಹಣ್ಣು, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಎಲ್ಲದನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಮಸಾಲೆನ ನಾನು ಡೈರೆಕ್ಟಾಗಿ ತೊಂಡೆಕಾಯಿ ಏನು ಬೇಯಿಸ್ಕೊಂಡಿರ್ತೀವಿ ಅದೇ ಕುಕ್ಕರಲ್ಲಿ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ನೀವು ತುಪ್ಪ ಬಳಸೋದಾದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಾನಿಲ್ಲಿ ಎಣ್ಣೆ ಬಳಸಿದ್ದೆ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಿ ಫ್ರೈ ಆದ ನಂತರ ಸಾಂಬಾರಿಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನನಗೆ ಉಪ್ಪು ಅವಶ್ಯಕತೆ ಇರಲಿಲ್ಲ, ಸೊ ಹಾಗಾಗಿ ನಾನು ಹಾಕಿರಲಿಲ್ಲ. ಲಾಸ್ಟಲ್ಲಿ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ತೊಂಡೆಕಾಯಿ ಹುಳಿ ಮಲ್ನಾಡ್ ಸ್ಟೈಲಲ್ಲಿ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ಇದೇ ರೀತಿ ಡಿಫ್ರೆಂಟ್ ಸ್ಟೈಲ್ ಆಗಿರೋ ಅಡುಗೆಗಳನ್ನ ತಗೊಂಡು ಜೊತೆಗೆ ಬೇರೆ ಕೈಂಡ್ ಆಫ್ ಕಂಟೆಂಟ್ ಕ್ರಿಯೇಷನ್ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.